ಯಾವ್ದಾದ್ರು ಟಾಪಿಕ್ ಮಾಡಿ 2 ಇಯರ್ಸ್ 3 ಇಯರ್ಸ್ ಕಷ್ಟಪಡೋದಕ್ಕಿಂತ ನಾನು ಹೇಳಿರೋ ಈ 3 ಟಾಪಿಕ್ ಮೇಲೆ ವಿಡಿಯೋ ಮಾಡಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಜಸ್ಟ್ 1 or 2 ಮಂತ್ ಅಲ್ಲೇ ಕಂಪ್ಲೀಟ್ ಆಗೋಗುತ್ತೆ. 1,000 10,000 20,000 ಸಬ್ಸ್ಕ್ರೈಬರ್ನ ನೀವು ಜಸ್ಟ್ 2 ಮಂತ್ ಅಲ್ಲೇ ಕಂಪ್ಲೀಟ್ ಮಾಡ್ಕೋಬಹುದು. ಮೆನ್ ವುಮೆನ್ ಮಕ್ಕಳುಗಳು ಏಜ್ ಆಗಿರೋರು ಆ್ಯಂಡ್ ಟೀನೇಜ್ ಅವರು ಪ್ರತಿಯೊಬ್ಬರು ನೋಡೋಕೆ ಇಷ್ಟಪಡುವಂಥ ಒಂದೇ ಒಂದು ಕ್ಯಾಟಗರಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಲ್ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ನೀವು ತುಂಬ ಕಷ್ಟಪಡ್ತಿರ್ತೀರಾ ಯೂಟ್ಯೂಬಲ್ಲಿ ಹೇಗೆ ಸಕ್ಸಸ್ ಕಾಣಬೇಕು, ಹೇಗೆ 4,000 ವಾಚರ್ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೇಕು, ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ಹೇಳಿ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತೀರಾ. ಸೊ ಅವ್ರಿಗೆಲ್ಲ ಈ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಹೇಳೋ ಈ 3 ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡ್ತು ಅನ್ನೋದಾದರೆ ನಿಮ್ಮ ವಿಡಿಯೋ ಖಂಡಿತ ವೈರಲ್ ಆಗುತ್ತೆ, ಜೊತೆಗೆ ವಾಚ್ ಅವರ್ ಕೂಡ. ತುಂಬ ಜನ ಏನು ಮಾಡ್ತೀರಾ, ಯೂಟ್ಯೂಬ್ ಅಂದರೆ ಏನು, ಜಸ್ಟ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು, ಅಲ್ಲಿ ವಿಡಿಯೋ ಪೋಸ್ಟ್ ಮಾಡೋದು, ವ್ಯೂಸ್ ಬಂದರೆ ಅಮೌಂಟ್ ಬರುತ್ತೆ ಅಂತ ಹೇಳಿ ತುಂಬ ಜನ ತಪ್ಪು ಕಲ್ಪನೆ ಮಾಡ್ಕೊಂಡಿರ್ತೀರಾ. ದಟ್ ಈಸ್ ರಾಂಗ್. ನಿಮ್ಮ ಎಲ್ಲ ವಿಡಿಯೋಗಳಿಗೂ ಒಂದೇ ರೀತಿ ವ್ಯೂಸ್ ಬರೋದಿಲ್ಲ. ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಕ್ಯಾಟಗರಿ ಮೇಲೆ ವ್ಯೂಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೀವು ನೋಡ್ಬೋದು, ಕೆಲವೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಜಾಸ್ತಿ ಇರುತ್ತೆ, ಕೆಲವೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಡೌನ್ ಇರುತ್ತೆ. ಅದಕ್ಕೆ ರೀಸನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಟಾಪಿಕ್ ಪವರ್ಫುಲ್ ಆಗಿತ್ತು ಅನ್ನೋದಾದರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಟಾಪಿಕ್ ಏನಾದರೂ ಪವರ್ಫುಲ್ ಆಗಿರಲ್ಲ ಅಂದರೆ ನಿಮ್ಮ ವಿಡಿಯೋ ಏನೇ ಮಾಡಿದ್ರೂ ಕೂಡ ಗ್ರೋ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಕರೆಕ್ಟ್ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡೋದ್ರ ಮೂಲಕ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು. ಸೊ ನೀವು ಕರೆಕ್ಟಾಗಿರೋ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತು ಅನ್ನೋದಾದರೆ ಆ ವಿಡಿಯೋಗಳಿಗೆ ಲ್ಯಾಕ್ ಗಟ್ಟಲೆ ವ್ಯೂಸ್ ಬರುತ್ತೆ, ಜೊತೆಗೆ ಬೇಗ ಮಾನಿಟೈಸೇಷನ್ ಮಾಡ್ಕೊಂಡು ಮಂತ್ಲಿ ನೀವು ಪೇಮೆಂಟ್ನ ರಿಸೀವ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ನಿಮ್ಮ ಚಾನಲ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಜೊತೆಗೆ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಬೇಗ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ನಾನು ಹೇಳೋ ಈ 3 ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡ್ತು ಅಂದರೆ 100ಗೆ 200% ನಿಮ್ಮ ವಿಡಿಯೋ ಗ್ರೋ ಆಗುತ್ತೆ, ನಿಮ್ಮ ವಿಡಿಯೋಗೆ ಲ್ಯಾಕ್ ಗಟ್ಟಲೆ ವ್ಯೂಸ್ ಬರುತ್ತೆ, ಜೊತೆಗೆ ನಿಮ್ಮ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದು ಯಾವುದೇ ಟಾಪಿಕ್ ಅಂತ ನಾನು 1 by 1 ತಿಳಿಸ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಹೋಗಿ, ಅದ್ರ ಜೊತೆಗೆ ಇದೇ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1, ಲೋನ್ ಅನ್ನೋ ಟಾಪಿಕ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ, ಓಕೆನಾ. ಸೊ ಈ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡ್ತು ಅಂದರೆ 100% ನಿಮ್ಮ ವಿಡಿಯೋ ಕ್ಲಿಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಲೋನ್ ಅನ್ನೋ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡ್ತು ಅಂದರೂ ನಿಮಗೆ 500ಇಂದ 600 ವ್ಯೂಸೇ ಬರಲಿ, ಅಲ್ಲಿ ವಾಚ್ ಅವರ್ ನಿಮಗೆ ಜಾಸ್ತಿ ಆಗುತ್ತೆ. ನಿಮಗೆ 2,000 3,000 ವ್ಯೂಸ್ ಬಂದ್ರೂ ಅಷ್ಟು ವಾಚ್ ಅವರ್ ಆಗೋದಿಲ್ಲ. ಅಷ್ಟು ವಾಚ್ ಅವರು ಲೋನ್ ಅನ್ನೋ ಟಾಪಿಕ್ ಮೇಲೆ ಮಾಡಿದ್ರೆ ಬರೀ 500 ವ್ಯೂಸ್ಗೆ ಆಗುತ್ತೆ. ಆ್ಯಂಡ್ ಲೋನ್ ಅನ್ನೋ ಟಾಪಿಕ್ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಕೇರ್ಫುಲ್ಲಾಗಿ ಮಾಡಿ. ಇದ್ರ ಬಗ್ಗೆ ತಿಳ್ಕೊಂಡು ನೀವು ಆ ಹ್ಯಾಪ್ ಆಗಿರ್ಬೋದು ಅಥವಾ ಲೋನ್ಗಳ ಹ್ಯಾಪ್ ಆಗಿರ್ಬೋದು ಪ್ರತಿಯೊಂದನ್ನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ನಿಮ್ಮ ಚಾನಲ್ಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದು ಆ ವಿಡಿಯೋ ಡಿಲೀಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀವು ಲೋನ್ ಅನ್ನೋ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತು ಅಂದರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಅಂತೂ ಸೂಪರಾಗಿ ಬರುತ್ತೆ. ವ್ಯೂಸ್ ಬಂತು ಅಂದರೆ ಆಟೋಮೆಟಿಕಲಿ ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗೇ ಆಗತ್ತೆ. ಬಟ್ ಇದನ್ನು ಕೇರ್ಫುಲ್ಲಾಗಿ ಮಾಡಿ, ಇಲ್ಲ ಅಂದರೆ ಆ ವಿಡಿಯೋ ಡಿಲೀಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೆಕೆಂಡ್ 1, ಫುಡ್ ಕ್ಯಾಟಗರಿ ಮೇಲೆ ವಿಡಿಯೋ ಮಾಡ್ತು ಅಂದರೆ ಅದು ಆ ಚಾನಲ್ ಸೋತಿದ್ದ ಹಿಸ್ಟ್ರಿನೇ ಇಲ್ಲ. ಸೊ ಫುಡ್ ಕ್ಯಾಟಗರಿ ಮೇಲೆ ನೀವು ವಿಡಿಯೋ ಮಾಡ್ತು ಅಂದರೆ ಅಲ್ಲಿ ವ್ಯೂಸ್ ಜಾಸ್ತಿ ಇರುತ್ತೆ, ರೆವಿನ್ಯೂ ಜಾಸ್ತಿ ಇರುತ್ತೆ ಆ್ಯಂಡ್ ಇಂಪ್ರೆಷನ್ ಕೂಡ ಜಾಸ್ತಿ ಇರುತ್ತೆ. ಯಾಕೆ ಅನ್ನೋದಾದರೆ ಮೆನ್ ವುಮೆನ್ ಮಕ್ಕಳುಗಳು ಏಜ್ ಆಗಿರೋರು ಆ್ಯಂಡ್ ಟೀನೇಜ್ ಅವರು ಪ್ರತಿಯೊಬ್ಬರು ನೋಡೋಕ್ಕೆ ಇಷ್ಟಪಡುವಂಥ ಒಂದೇ ಒಂದು ಕ್ಯಾಟಗರಿ ಅಂದರೆ ಅದು ಫುಡ್ ಕ್ಯಾಟಗರಿ. ಸೊ ನೀವೇನಾದರೂ ಫುಡ್ ಅನ್ನೋ ಈ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಪಕ್ಕ ಅಲ್ಲಿ ವ್ಯೂಸ್ ಅನ್ನೋದು ಗ್ರೋ ಆಗೇ ಆಗುತ್ತೆ. ನೀವು ಯಾವುದೇ ಚಾನಲ್ನ ಓಪನ್ ಮಾಡಿ ಫುಡ್ ಚಾನಲ್ನ ಆ ಚಾನಲ್ ಖಂಡಿತ ಫೇಮಸ್ ಆಗಿರುತ್ತೆ. ಫುಡ್ ಕ್ಯಾಟಗರಿ ವಿಡಿಯೋ ಮಾಡ್ತು ಅಂದರೆ ಬರೀ ತಿನ್ನೋ ಅಂಥದ್ದಲ್ಲ, ನೀವು ಔ ಟು ಡೂ ಅನ್ನೋ ಟಾಪಿಕ್ ಮೇಲೆ ವಿಡಿಯೋ ಮಾಡಿ. ಹೌ ಟು ಪ್ರಿಪೇರ್ ಪಾಯಸ, ಹೌ ಟು ಪ್ರಿಪೇರ್ ಮಶ್ರೂಮ್ ಪಲಾವ್, ಹೌ ಟು ಪ್ರಿಪೇರ್ ಬಿರಿಯಾನಿ, ಈ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡ್ತು ಅಂತ ಅನ್ನೋದಾದರೆ ಆ ವಿಡಿಯೋಗಳಿಗೆ ಲ್ಯಾಕ್ ಅಲ್ಲ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನೋದು ಪಕ್ಕ. ಸೊ ವ್ಯೂಸ್ ಜಾಸ್ತಿ ಬಂದರೆ ಅಲ್ಲಿ ವಾಚ್ ಅವರ್ ಆರಾಮಾಗಿ ಕಂಪ್ಲೀಟ್ ಆಗೋಗುತ್ತೆ. ನೀವು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋದಕ್ಕೆ 2 ಮಂತ್ 3 ಮಂತ್ ಅಥವಾ 6 ಮಂತ್ ಅಂತ ವೇಟ್ ಮಾಡೋಂಗೇ ಇಲ್ಲ. ಫುಡ್ ಕ್ಯಾಟಗರಿ ವಿಡಿಯೋಗಳು ನೀವು ಮಾಡ್ತಾ ಇದ್ದೀರಾ ಅಂದರೆ ಒಂದೇ ಮಂತಲ್ಲಿ ನಿಮ್ಮ 4,000 ವಾಚ್ ಅವರ್ ಈಸಿಯಾಗಿ ಕಂಪ್ಲೀಟ್ ಆಗೋಗುತ್ತೆ. ಯಾಕೆ ಅಂತ ಕೇಳ್ತೀರಾ?
ವ್ಯೂವರ್ಸು ಬೇರೆ ವಿಡಿಯೋಗಳನ್ನ ಅರ್ಧಕ್ಕೆ ಸ್ಟಾಪ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದಾದರೆ. ಬಟ್ ಫುಡ್ ಕ್ಯಾಟಗರಿ ವೀಡಿಯೋಸ್ಗಳನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವಾಗ ಏನಾದರೂ ಅವರು ಒಂದು ಫುಡ್ ಪ್ರಿಪೇರ್ ಮಾಡೋಣ ಕಲಿಬೇಕು ಅನ್ನೋದಾದರೆ ಅದನ್ನು ಹೇಗೆ ಮಾಡಬೇಕು ಅಂತ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಬೇಕಾಗತ್ತೆ. ಸೊ ಅವರು ಎಲ್ಲೂ ನಿಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾರೆ. ಇದರಲ್ಲಿ ವಾಚ್ ಅವರ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಬೇರೆ ಚಾನಲಲ್ಲಿ 10 ಮಿನಿಟ್ಸ್ ವಿಡಿಯೋನ ಜಸ್ಟ್ 3 ಮಿನಿಟ್ಸ್ 2 ಮಿನಿಟ್ಸಲ್ಲಿ ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ಫುಡ್ ಕ್ಯಾಟಗರಿಲಿ 10 ಮಿನಿಟ್ಸ್ ವಿಡಿಯೋನ ಮಿನಿಮಮ್ ಅಂದರೂ 8 to 9 ಮಿನಿಟ್ಸ್ ನೋಡಿರ್ತಾರೆ. ಸೊ ಇದರಿಂದನೇ ವಾಚ್ ಅವರ್ಸು ಫುಡ್ ಚಾನಲ್ಗಳಿಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ನೀವು ಫುಡ್ ಕ್ಯಾಟಗರಿ ವೀಡಿಯೋಸ್ಗಳು ಏನಾದರೂ ಮಾಡ್ತಿದ್ರು ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಜಸ್ಟ್ 1 or 2 ಮಂತಲ್ಲೇ ಕಂಪ್ಲೀಟ್ ಆಗೋಗುತ್ತೆ. 1,000 ಅಲ್ಲ 10,000 20,000 ಸಬ್ಸ್ಕ್ರೈಬರ್ನ ನೀವು ಜಸ್ಟ್ 2 ಮಂತಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು. ನೆಕ್ಸ್ಟ್ ಥರ್ಡ್ ಒನ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್. ಇವಾಗಂತೂ ಯೂತ್ಸ್ಗೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು, ಹೇಗೆ ಲಾಭ ತೆಗೆಯೋದು, ಈ ರೀತಿ ಕಂಟೆಂಟ್ಗಳನ್ನ ತುಂಬ ಯೂತ್ಸು ನೋಡ್ತಾ ಇರ್ತಾರೆ. ಇವಾಗ ಯೂಟ್ಯೂಬ್ ಯೂಸ್ ಮಾಡೋದು ಕೂಡ ಯೂತ್ಸ್ಗಳೇ ಜಾಸ್ತಿ. ಸೊ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಅಲ್ಲಿ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಯೂಟ್ಯೂಬರು ರೆಕಮೆಂಡೇಶನ್ ಮಾಡೋದು ಕೂಡ ಜಾಸ್ತಿ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವೇನಾದರೂ ವಿಡಿಯೋ ಮಾಡ್ತು ಅಂದರೆ 100% ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಅನ್ನೋದು ಜಾಸ್ತಿ ಬರುತ್ತೆ. ಇದ್ರ ಜೊತೆಗೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಬಟ್ ಇದ್ರ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ನ ನೀವು ಕೊಡಬೇಕಾಗತ್ತೆ ಆಡಿಯನ್ಸ್ಗಳಿಗೆ. ಅದರ್ವೈಸ್ ನಿಮ್ಮ ವಿಡಿಯೋಗಳಿಂದ ಏನು ಯೂಸ್ ಇಲ್ಲ ಅನ್ನೋದಾದರೆ ಯೂಟ್ಯೂಬ್ ಖಂಡಿತ ನಿಮ್ಮ ವಿಡಿಯೋಗಳನ್ನ ರೆಕಮೆಂಡೇಶನ್ ಮಾಡೋದಿಲ್ಲ. ನೀವು ಕರೆಕ್ಟ್ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಾ ಇರಬೇಕು ಆಡಿಯನ್ಸ್ಗೆ. ಆವಾಗ ಮಾತ್ರ ನಿಮ್ಮ ವಿಡಿಯೋಗಳು ವ್ಯೂಸ್ ಅನ್ನೋದನ್ನ ಪಡ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಯೂಟ್ಯೂಬ್ ಅಲ್ಗರಿದಮ್ ಇರೋದೇ ಈ ರೀತಿ. ನಿಮ್ಮ ವಿಡಿಯೋಗಳನ್ನ ರೆಕಮೆಂಡ್ ಮಾಡಿದ ಜನಕ್ಕೇ ಯೂಟ್ಯೂಬ್ ಮತ್ತೆ ರೆಕಮೆಂಡ್ ಮಾಡುತ್ತೆ. ಮತ್ತು ಅಲ್ಲೇನಾದ್ರು ಇನ್ಫಾರ್ಮೇಷನ್ ಇತ್ತು ಅಂದರೆ ಮಾತ್ರ ಆ ವ್ಯಕ್ತಿ ನಿಮ್ಮ ವಿಡಿಯೋಗಳನ್ನ ಕ್ಲಿಕ್ ಮಾಡಿ ಮತ್ತೆ ನೋಡ್ತಾರೆ. ಏನಾದ್ರು ಇನ್ಫಾರ್ಮೇಷನ್ ಇಲ್ಲ ಅಂದರೆ ಅವ್ರು ಖಂಡಿತ ಸ್ಕಿಪ್ ಮಾಡ್ತಾರೆ. ಇದರಿಂದ ಯೂಟ್ಯೂಬರ್ಗೆ ಅರ್ಥ ಆಗೋಗುತ್ತೆ ಈ ವಿಡಿಯೋದಲ್ಲಿ ಯಾವುದೇ ಆದಂಥ ಯೂಸ್ಫುಲ್ ಮಾಹಿತಿಗಳಿಲ್ಲ ಅಂತ ಹೇಳಿ ನಿಮ್ಮ ವಿಡಿಯೋಗಳ ಇಂಪ್ರೆಷನ್ನ ಡೌನ್ ಮಾಡುತ್ತೆ. ಕರೆಕ್ಟ್ ಇನ್ಫಾರ್ಮೇಷನ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡ್ತು ಅಂದರೆ ಖಂಡಿತ ವ್ಯೂಸ್ ಜಾಸ್ತಿ ಆಗುತ್ತೆ. ನಿಮ್ಮ ಚಾನಲ್ ಗ್ರೋ ಆಗೋದಂತೂ 100% ಇದು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಟೆಕ್ ರಿಲೇಟೆಡ್ ವಿಡಿಯೋ. ಇದು ಕೂಡ ನಂಬರ್ 5 ಇರೋ ಟಾಪಿಕ್ಗಳಲ್ಲಿ ಒಂದು. ಟೆಕ್ ರಿಲೇಟೆಡ್ ವಿಡಿಯೋಗಳು ಮಾಡ್ತೀರಾ, ಲೈಕ್ ಫೋನ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಬೇರೆ ಎಲೆಕ್ಟ್ರಿಕಲ್ ಐಟಮ್ನ ನೀವು ರಿವ್ಯೂ ಮಾಡೋದ್ರ ಮೂಲಕ ನಿಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಅನ್ನೋದನ್ನ ಪಡ್ಕೋಬೋದು. ಈಗ ಯಾರೊಬ್ಬರೇ ಆಗಲಿ ಒಂದು ಹೊಸ ವಸ್ತು ತೊಗೊಂಡ್ರೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾರೆ. ಆವಾಗ ಯೂಟ್ಯೂಬರು ನಿಮ್ಮ ವೀಡಿಯೋಸ್ಗಳನ್ನು ಅಲ್ಲಿ ರೆಕಮೆಂಡೇಶನ್ ಮಾಡ್ತಾರೆ. ಸೊ ಅಲ್ಲಿಗೆ ನಿಮ್ಮ ವ್ಯೂಸ್ ಜಾಸ್ತಿ ಆಗತ್ತೆ. ಐಫೋನ್ ಲ್ಯಾಪ್ಟಾಪ್ಸ್ ಇದನ್ನೆಲ್ಲ ಅಡ್ವರ್ಟೈಸ್ ಮಾಡೋಕ್ಕೆ ಆ ಕಂಪ್ನಿಗಳು ತುಂಬಾ ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರೆ. ನೀವೇನಾದರೂ ಆ ಫೋನ್ ಅಥವಾ ಆ ಐಪ್ಯಾಡ್ ಆಗಿರ್ಬೋದು, ಆ ಲ್ಯಾಪ್ಟಾಪ್ ಆಗಿರ್ಬೋದು ರಿವ್ಯೂ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಆ ವಿಡಿಯೋನ ಯೂಟ್ಯೂಬರು ಖಂಡಿತ ಎಲ್ರಿಗೂ ರೆಕಮೆಂಡೇಶನ್ ಮಾಡ್ತಾರೆ. ಸೊ ಇದರಿಂದ ರೆಕಮೆಂಡೇಶನ್ ಜಾಸ್ತಿ ಆದಷ್ಟು ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ. ಈಗ ಐಫೋನ್ ನಾನೇ ಪರ್ಚೇಸ್ ಮಾಡಿದ್ರು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರೋದಿಲ್ಲ, ನಾನು ನೋಡೋದೆ ಯೂಟ್ಯೂಬಲ್ಲಿ. ಸೊ ಅದೇ ರೀತಿ ಟೆಕ್ ರಿಲೇಟೆಡ್ ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನಿಮಗೆ ವ್ಯೂಸ್ ಅನ್ನೋದು ಗ್ರೋ ಆಗುತ್ತೆ. ನೀವು ಎಲೆಕ್ಟ್ರಿಕಲ್ ಐಟಮ್ ಲೈಕ್ ಫೋನು, ಲ್ಯಾಪ್ಟಾಪ್ ಈ ರೀತಿ ರಿವ್ಯೂ ಮಾಡ್ತಾ ಇದ್ದೀರಾ ಅಂದರೆ ಅದು ಫ್ಯೂಚರು, ಫಂಕ್ಷನ್ನ ಪ್ರತಿಯೊಂದೂ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡಿ. ಇದರಿಂದ ನಿಮ್ಮ ವಿಡಿಯೋ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಲ್ಲ, ಈ ಪರ್ಟಿಕ್ಯುಲರ್ ಕ್ಯಾಟಗರಿ ಮೇಲೆ ಅಥವಾ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡ್ತು ಅಂದರೆ ನಿಮ್ಮ ವಿಡಿಯೋಗಳಿಗೆ ವ್ಯೂಸು 1000 ಅಲ್ಲ ಲ್ಯಾಕ್ ವ್ಯೂಸ್ ಅನ್ನೋದು ಬರುತ್ತೆ. ನೀವು ಬೇಗನೆ ವಾಚವನ್ನು ಕಂಪ್ಲೀಟ್ ಮಾಡ್ಕೋಬೋದು. ಯಾವುದ್ಯಾವುದೋ ಟಾಪಿಕ್ ಮಾಡಿ 2 years 3 years ಕಷ್ಟಪಡೋದಕ್ಕಿಂತ ನಾನು ಹೇಳಿರೋ ಈ 3 ಟಾಪಿಕ್ ಮೇಲೆ ವಿಡಿಯೋ ಮಾಡಿ ನೀವು 1 or 2 month ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ನೀವು ಜಾಯ್ನ್ ಆಗ್ಬೋದು. ಅಂದರೆ ನಿಮ್ಮ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಅರ್ನಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೋಬೋದು. ಇದು ಜಸ್ಟ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ನಿಮ್ಮ ಚಾನಲ್ನ ಗ್ರೋ ಮಾಡೋದಕ್ಕೆ ಅಲ್ಲ, ನಿಮ್ಮ ಮಾನಿಟೈಸೇಷನ್ ಆನ್ ಆದಮೇಲೂ ಕೂಡ ಅರ್ನಿಂಗ್ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಈ 3 ಟಾಪಿಕ್ಗೆ ಜಾಸ್ತಿ ಯೂಟ್ಯೂಬರು ಪೇಮೆಂಟ್ನ ಕೊಡೋವಂಥದ್ದು. ಬೇರೆ ಟಾಪಿಕ್ ಮಾಡೋ ಯೂಟ್ಯೂಬರ್ಸ್ಗಳಿಗೆ 2 months ರಿಸೀವ್ ಆಗೋ ಅಮೌಂಟು ಈ 3 ಟಾಪಿಕ್ ಮೇಲೆ ವಿಡಿಯೋ ಮಾಡೋರಿಗೆ ಜಸ್ಟ್ 1 month or 20 days ಕಂಪ್ಲೀಟ್ ಆಗೋಗುತ್ತೆ. ಸೊ ಈ 3 ಟಾಪಿಕ್ನ ತಲೆಯಲ್ಲಿ ಇಟ್ಕೊಂಡು ನೀವು ವಿಡಿಯೋ ಮಾಡ್ತು ಅಂದರೆ
ಪಕ್ಕ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಜೊತೆಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಈ 3 ಟಾಪಿಕ್ ಮೇಲೆ ಒಳ್ಳೆ ನಾಲೆಜ್ ಇದ್ದರೆ ಮಾತ್ರ ನೀವು ಇದರಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಏನೋ ಒಂದು ಹೇಳೋದಲ್ಲ, ಒಳ್ಳೆ ನಾಲೆಜ್ ಇಟ್ಕೊಂಡು ಇದ್ರ ಬಗ್ಗೆ ವಿಡಿಯೋ ಮಾಡಿ, ಖಂಡಿತ ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.